ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನ ಬೆಳಗ್ಗೆ ನಾನು ಅವರ ಕಚೇರಿನಲ್ಲಿ ಭೇಟಿ ಮಾಡಿದೆ. ಕಾರಣ ಏನು ಅಂತಂದ್ರೆ ಅವರು ಯಾಕೆ ನೀವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀರಾ ಅನ್ನೋದನ್ನ ಕೇಳಬೇಕಾಗಿತ್ತು. ಅವರು ಜೊತೆಗೆ ಅದನ್ನು ಸಾಧ್ಯವಾದ ವಾಪಸ್ ತೆಗಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಬೇಕಾಗಿತ್ತು. ಸೊ ಅವ್ರು ಕೇಳಿದ್ರಿ ವಿಚಾರನ. ಸೊ ಆಗ ನಾನು ಹೇಳಿದಂಥ ವಿಷಯ, ರುಪ್ಸಾ ಕರ್ನಾಟಕ ವತಿಯಿಂದ ನಾವು ಕಂಟೆಸ್ಟ್ ಮಾಡಿದ ಮೂಲ ಉದ್ದೇಶ ಏನು ಅಂತಂದ್ರೆ, ಶಿಕ್ಷಣದಲ್ಲಿ ಹಲವಾರು ಗಂಭೀರ ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಅಲ್ಲಿ ಕೆಲಸ ಮಾಡುವಂತಹ ಅನುದಾನಿತ ಮತ್ತು ಅನುದಾನ ಇದು ಗೌರ್ಮೆಂಟ್ ಶಿಕ್ಷಕರು ಏನಿದ್ದಾರೋ ಅಪ್ ಟು ದಿ ಕಾಲೇಜ್ ಲೆವೆಲ್, ಅವರು ಕೆಲವು ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ OPS ಅಥವಾ ಹಳೆ ಪಿಂಚಣಿ ವ್ಯವಸ್ಥೆ, ಮತ್ತೆ ಅದರ ಜೊತೆಗೆ ಕಾಲ್ಪನಿಕ ವೇತನ, ಮತ್ತೆ ಬಡ್ತಿದಲ್ಲಿ ಟೈಮ್ ಬಾಂಡ್ ವಿಚಾರ, ಈ ಮೂರನ್ನು ಪ್ರಮುಖವಾಗಿ ಅವ್ರ ಮುಂದೆ ಪ್ರಸ್ತಾಪವನ್ನು ಮಾಡಿದೆ. ಹಾಗೆಯೇ ಅನುದಾನ ರಹಿತ ಶಾಲಾ ಶಿಕ್ಷಕರು TWF ಅನ್ನ ಏನು ನಾವು ಮಾಡಿಸಿದ್ವು ಆದೇಶವನ್ನು, ಅದು ಹಿಂಪಡೆದಿರೋ ವಿಚಾರನೂ ಕೂಡ ಅವ್ರ ಗಮನಕ್ಕೆ ತಂದು, ಇಷ್ಟೆಲ್ಲ ಸಮಸ್ಯೆಗಳನ್ನು ನೀವು ಕಳೆದ ವರ್ಷನೇ ಬಗೆಹರಿಸಿದ್ರೆ ನಾವು ಎಲೆಕ್ಷನ್ಗೆ ಬರ್ತಿರ್ಲಿಲ್ಲ. ಸೊ ದಯಮಾಡಿ ಇವನ್ನ ಈ ತಕ್ಷಣನೇ ನೀವು ಜಾರಿಗೊಳಿಸೋದಾದ್ರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಅಂತಲೂ ಕೂಡ ನಾವು ಒತ್ತಾಯವನ್ನು ಮಾಡಿದ್ವಿ. ಸೊ ಅವ್ರು ಏನೇ ಮಾಡಲಿ, ಆಲ್ರೆಡಿ ನಾವು ಎಲೆಕ್ಷನ್ಗೆ ಮುಂದುವರೆದಿರೋದ್ರಿಂದ ಸೊ ಅವ್ರು ಈಗ ಅವನ್ನ ಜಾರಿಗೊಳಿಸೋಕ್ಕಾಗೋದಿಲ್ಲ. ಎಲೆಕ್ಷನ್ ಕೂಡ ಕಂಡಕ್ಟ್ ಇರೋದ್ರಿಂದ ಅದ್ರ ನಂತರನೇ ಅವ್ರನ್ನ ಜಾರಿಗೊಳಿಸಬೇಕಾಗಿದೆ. ಸೊ ಹಾಗಾಗಿ ಈ ಹೋರಾಟಕ್ಕೆ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ. ಆ ಬೇಡಿಕೆಗಳನ್ನು ಅವ್ರ ಮುಂದೆ ನಾನು ಇಟ್ಟಿದ್ದೀನಿ ಇವತ್ತು. ಸೊ ಅದ್ರ ಬಗ್ಗೆ ಅವ್ರು ಹೇಗೆ ಅದನ್ನ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಮುಂದೆ ನಾವು ನೋಡೋಣ. ಸೊ ಈ ನಿಟ್ಟಿನಲ್ಲಿ ನಿಮ್ಮಲ್ಲೆಲ್ಲರಿಗೂ ಒಕ್ಕೊನ್ನ ಮನವಿ ಏನು ಅಂತಂದ್ರೆ, ಈ ಚುನಾವಣೆ ಬಹಳ ಜಿದ್ದಿನ ಚುನಾವಣೆ ಆಗಿ ಪರಿವರ್ತನೆ ಆಗ್ತಾ ಇದೆ. ಯಾಕೆ ಅಂದ್ರೆ ಒಂದ್ ಕಡೆ ಹಣಬಲ, ಸೊ ಇನ್ನೊಂದು ಕಡೆ ಹೋರಾಟ. ನಮ್ದು ಹೋರಾಟ ಅಂದ್ರೆ ನಮ್ಮ ಸಮಸ್ಯೆಗಳ ಕುರಿತು ಹೋರಾಟ. ಸೊ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಶಿಕ್ಷಕರು ನಿರ್ಧರಿಸಬೇಕು. ಯಾಕಂದ್ರೆ ಕಳೆದ ಸುಮಾರು 30-35 ವರ್ಷದಿಂದ ಹಲವಾರು ಗಂಭೀರ ಸಮಸ್ಯೆಗಳನ್ನು ಹಾಗೇ ಇಟ್ಕೊಂಡು ಬಂದಿದ್ವಿ ನಾವು. ಸೊ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದಂತೆ ಯಾವ MLCಗಳು ಕೂಡ ಬಗೆಹರಿಸಿದಂಗೆ ಟೈಮ್ ಪಾಸ್ ಮಾಡಿದ್ದಾರೆ. ಸೊ ಇದು ಹೋರಾಟದಿಂದನೇ ಮಾತ್ರ ಸಾಧ್ಯ, ಯಾವುದೇ ಪಕ್ಷದಿಂದ ಇದು ಸಾಧ್ಯ ಇಲ್ಲ ಅನ್ನೋದು ಮನಗಂಡಂತ ರುಪ್ಸಾ ಕರ್ನಾಟಕ ಈಗ ಇದನ್ನ ಒಂದು ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ, ಅಂದ್ರೆ ನಿಮ್ಮೆಲ್ಲರ ಒಂದು ಬೆಂಬಲವನ್ನು ಪಡೆಯುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಅಂತ್ಯ ಆಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ. ಈ ಮೂಲಕ ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀನಿ. ನೀವು ಬೆಂಬಲ ಇದ್ದೀರಾ ಅಂತ ಅಂದ್ಕೊಂಡೆ ನಾನು ಇವತ್ತು ಬಹಳ ಧೈರ್ಯವಾಗಿ ಸಿದ್ದರಾಮಯ್ಯನವ್ರಿಗೆ, ಸೊ ಇಡೀ ಶಿಕ್ಷಣ ಈ ಏನು ಕ್ಷೇತ್ರದ ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಶಿಕ್ಷಕರು ಕೂಡ ನಮಗೆ ಈ ಸಮಸ್ಯೆಗಳನ್ನು ಹೇಳಿ ಈ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳ್ಬಿಟ್ಟು ನನ್ನನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಅವರ ಏನು ಬೆಂಬಲವೇ ನಮ್ಮ ಗೆಲುವು ಅಂತೇಳಿ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಅಂತ ಹೇಳಿ ಅವರಿಗೆ ಸ್ಪಷ್ಟವಾಗಿ ನಾನು ಬಂದಿದ್ದೀನಿ. ಸೊ ದಯಮಾಡಿ ನೀವೆಲ್ಲರೂ ಕೂಡ ಈ ವಿಚಾರದಲ್ಲಿ ಸಾಥ್ ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ.